ನಡೆದ ಕರ್ನಾಟಕ ಬಂದ್ಗೆ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಯಾವುದೇ ರೀತಿಯ ಬೆಂಬಲವನ್ನು ಸೂಚಿಸದೆ ಕನ್ನಡಕ್ಕಾಗಿ 60% ಆದ್ಯತೆ ಕೊಡಬೇಕು ಹಾಗೂ ಎಲ್ಲ ಅಂಗಡಿಗಳ ನಾಮಫಲಕ ಕನ್ನಡದಲ್ಲಿರಬೇಕು ಹಾಗೂ ಆಂಗ್ಲ ಮಾಧ್ಯಮ ಶಾಲೆಗಳ ನಾಮಫಲಕಗಳು ಕನ್ನಡದಲ್ಲಿ ಕಡ್ಡಾಯವಾಗಿರಬೇಕೆಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ರೆಹಾನ್ ಪಾಷಾ ಸರ್ ಅವರಿಗೆ ಮನವಿಯನ್ನ ನೀಡಲಾಯಿತು. ಮನವಿಯನ್ನ ಕೊಡಲು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು, ಜಿಲ್ಲಾ ಅಧ್ಯಕ್ಷರು ಹಾಗೂ 24x7 ಕನ್ನಡ HD ಬ್ರ್ಯಾಂಡ್ ಕಾಸ್ಟ್ ಚಾನೆಲ್ನ ಸಂಸ್ಥಾಪಕರು ಆದ ಸುನಿಲ್ MS ಅಣ್ಣನವರು, ರಾಜ್ಯ ಉಪಾಧ್ಯಕ್ಷರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿಯಾದ ರವಿ ಅಣ್ಣನವರು ಹಾಗೂ ಖಾನಾಪುರ ತಾಲೂಕು ಅಧ್ಯಕ್ಷರು ಪಾಂಡುರಂಗ ಅಣ್ಣನವರು, ದರ್ಶನ್ ರವರು ಹಾಗೂ ಚಳ್ಳಿಕೇರಿ ತಾಲೂಕು ಅಧ್ಯಕ್ಷರು ಮೈಲಾರಸ್ವಾಮಿರವರು, ನಗರ ಘಟಕ ಅಧ್ಯಕ್ಷ ಮಾರುತಿ, ಉಪಾಧ್ಯಕ್ಷರು ಗುರುರಾಜ್ ಜಯಣ್ಣ, ತಾಲೂಕು ಕಾರ್ಯದರ್ಶಿ ಶಿವಪುತ್ರ, ಸಹ ಕಾರ್ಯದರ್ಶಿ ಶ್ರೀನಿವಾಸ್, ಚಿತ್ರದುರ್ಗ ಜಿಲ್ಲೆ ಉಪಾಧ್ಯಕ್ಷರು ಗಣೇಶ್, ರಂಗಸ್ವಾಮಿ, ಅಂಬರೀಶ್ ಹಾಗೂ ತಳುಕು ಹೋಬಳಿ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ L, ಅನಿಲ್ KL ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ಹಲವಾರು ಕನ್ನಡಪರ ಹೋರಾಟಗಾರರು ಕರ್ನಾಟಕ ಬಂದ್ ಅಂತೇಳಿ ಪ್ರಚಾರ ಮಾಡಿದರು. ಅದೇ ರೀತಿ ಕೆಲವು ಸಂಘಟನೆಗಳು ಸಮೂಹದಲ್ಲಿ ನಾವು ಕೂಡ ಒಂದು ನಿರ್ಧಾರ ತಗೊಂಡು ಕನ್ನಡದ ಒಂದು ಒಕ್ಕೂಟದ ಪರವಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದು. ಏನಪ್ಪ ಅಂದರೆ ಬಂದ್ಗೆ ನಮ್ಮ ಬೆಂಬಲ, ಬಂದ್ ಮಾಡೋದ್ರಿಂದ ಹಲವಾರು ಕಾರ್ಯಕರ್ತರಾಗಿರ್ಬೋದು ಅಥವಾ ಸಮಾಜಕ್ಕೆ ಒಳಿತು ಮಾಡ್ತಕ್ಕಂಥ ರೈತರಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಹಲವಾರು ವಿದ್ಯಾರ್ಥಿಗಳಿಗಾಗಿರ್ಬೋದು ಏನಾಗುತ್ತೆ, ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಬಂದ್ಗೆ ಬೆಂಬಲ ಕೊಡಲ್ಲ ಸರ್. ಇಲ್ಲಿ ಯಾವ ಸಾರ್ವಜನಿಕರಿಗೂ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರಿಗಳಿಗಾಗಲಿ ಯಾವುದೇ ಒಂದು ಜನಸಮೂಹಕ್ಕಾಗಲಿ ನಾವು ತೊಂದರೆ ಕೊಡೋದಿಲ್ಲ. ಈ ನಿಟ್ಟಿನಲ್ಲಿ ಆದರೆ ಹೋರಾಟ ಅನ್ನೋದು ನಮ್ಮ ಸಂಘಟನೆಯಿಂದ ನಿರಂತರವಾಗಿರ್ತದೆ. ಅದೇ ನಿಟ್ಟಿನಲ್ಲಿ ಈ ದಿನ ಮಾನ್ಯ ತಾಲೂಕು ತಹಶೀಲ್ದಾರಾದಂಥ ತಮ್ಮಗಳಿಗೆ ನಮ್ಮ ಸಂಘಟನೆಯಿಂದ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಹಾಗೂ ಚಳ್ಳಕೆರೆ ತಾಲೂಕು ಘಟಕ ಮತ್ತು ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಪ್ರಮುಖ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ, ಸರ್ಕಾರಿ ಕಚೇರಿಗಳಲ್ಲಿ ಸಂಬಂಧಪಟ್ಟಂತೆ ಹಾಗೂ ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ಇವತ್ತಿನ ಶಾಲಾ ಕಾಲೇಜುಗಳಾಗಿರ್ಬೋದು, ಹಲವಾರು ಕ್ಷೇತ್ರದ ಕೆಲವೊಂದು ವರ್ಗೀಯವಾದಂಥ ಒಂದು ಅಂಗಡಿಗಳಾಗಿವೆ. ಇಂಥ ಕ್ಷೇತ್ರಗಳಲ್ಲಿ ಕನ್ನಡ ಅನ್ನೋದು ನಶಿಸಿ ಹೋಗ್ತಾ ಇದೆ. ಇಂಗ್ಲೀಷಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಈ ಆಂಗ್ಲ ಭಾಷೆಗೆ ಕೊಡ್ತಕ್ಕಂಥ ಪ್ರಾಮುಖ್ಯತೆಯಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಮಾನ್ಯ ಹೈಕೋರ್ಟು ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಕೂಡ ಕೊಟ್ಟಿರೋದ್ರಿಂದ 60% ಭಾಗ ಕನ್ನಡವನ್ನು ಬಳಸಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಚಳ್ಳಿಕೆರೆಯ ತಹಶೀಲ್ದಾರ ಆಗಿರ್ತಕ್ಕಂಥ ತಮಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಒಂದು ಪತ್ರದ ಮುಖಾಂತರ ಈ ಮನವಿಯನ್ನು ದಯಮಾಡಿ ತಾವು ಸ್ವೀಕಾರ ಮಾಡಿಬಿಟ್ಟು ಈ ಒಂದು ಏನು ಕೆಲಸಕ್ಕೆ, ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕಂಥ ಕೆಲಸಕ್ಕೆ ಹಾಗೂ ಮರಾಠಿ ಪುಂಡ್ರು ಏನು ಈ ದಿನ ಒಂದು ಸಂಬಂಧಪಟ್ಟಂಥ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಅದನ್ನು ತಡೆಗಟ್ಟಬೇಕು. ತಾವು ರಾಜ್ಯ ಸರ್ಕಾರಕ್ಕೆ ಅದನ್ನು ತಲುಪಬೇಕಾಗಿರ್ತಕ್ಕಂಥ ಒಂದು ಮನವಿಯನ್ನು ನಾವುಗಳು ತಮ್ಮಲ್ಲಿ ಮಾಡ್ಕೋತಾ ಇದ್ದೀವಿ.